ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ, ಭೀಮಾ ನದಿಯ ಅಬ್ಬರ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದಾಗಿ ಭಾರೀ ಮಳೆಯಿಂದಾಗಿ ಕಲಬುರಗಿಯಲ್ಲಿ ಪ್ರವಾಹ ಉಂಟಾಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಭಾರೀ ಮಳೆಯಿಂದಾಗಿ ಕಲಬುರಗಿಯಲ್ಲಿ ಪ್ರವಾಹ ಉಂಟಾಗಿದೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿರುವಂತದ್ದು. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಸ್ಥರು ಆತಂಕ ಪಡ್ತಾ ಇದ್ದಾರೆ. ಅಫಜಲಪುರ ಜೇವರ್ಗಿಯಲ್ಲಿ ಪ್ರವಾಹಕ್ಕೆ ಜನ ಕಂಗಾಲಾಗಿದ್ದಾರೆ. ಡ್ರೋನ್ ಕ್ಯಾಮೆರಾದಲ್ಲಿ ಭೀಮಾ ನದಿ ಪ್ರವಾಹ ಸೆರೆಯಾಗಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಭೀಮಾ ನದಿ ಅಬ್ಬರಿಸ್ತಾ ಇದೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗ್ತಾ ಇದೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಭಾರೀ ಮಳೆಯಿಂದಾಗಿ ಕಲಬುರಗಿಯಲ್ಲಿ ಪ್ರವಾಹ ಉಂಟಾಗಿದೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿರುವಂಥದ್ದು. ಉಕ್ಕಿದ ನದಿ, ಭಾರೀ ಪ್ರವಾಹ, ಜನರಿಗೆ ಜಲ ದಿಗ್ಬಂಧನವಾಗಿರುವಂಥದ್ದು. ಅಫಜಲಪುರ ಜೇವರ್ಗಿಯಲ್ಲಿ ಪ್ರವಾಹಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಇವೆಲ್ಲ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ. ಭಾರೀ ಮಳೆಯಿಂದಾಗಿ ಕಲಬುರಗಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬೆಳಗಾವಿ, ಬೀದರ್, ಬಾಗಲಕೋಟೆಯಲ್ಲಿ ಪ್ರವಾಹ. ಊರಿಗೆ ಊರೇ ಜಲಾವೃತ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ. ತೆಪ್ಪದ ಆಸರೆ ಪಡೆದು ಗ್ರಾಮಸ್ಥರ ಸ್ಥಳಾಂತರ ಕಾರ್ಯ ಕೂಡ ಆಗ್ತಾ ಇರುವಂತದ್ದು. ಮಳೆ ಮಧ್ಯೆ ಜೀವ ಉಳಿಸಿಕೊಳ್ಳಲು ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅನ್ನ ನೀರಿಗೆ ಅಲೆದಾಟ ಆಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬೆಳಗಾವಿ, ಬೀದರ್, ಬಾಗಲಕೋಟೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಊರಿಗೆ ಊರೇ ಜಲಾವೃತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ. ತೆಪ್ಪದ ಆಸರೆ ಪಡೆದು ಗ್ರಾಮಸ್ಥರ ಸ್ಥಳಾಂತರ ಕಾರ್ಯ ಕೂಡ ಆಗ್ತಾ ಇದೆ. ಮಳೆ ಮಧ್ಯೆ ಜೀವವನ್ನ ಉಳಿಸಿಕೊಳ್ಳಲು ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅನ್ನ ನೀರಿಗೆ ಅಲೆದಾಟ ಶುರುವಾಗಿದೆ. ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರ್ತಾ ಇದ್ದಾರೆ. काम करता नक्की तुम्ही नक्कीने हे तिथे वर होते झाडाच्या पाठीवर ಬಸವ ಕಲ್ಯಾಣದಲ್ಲಿ ನಿರಂತರ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ಸತತ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳೆಹಾನಿ ಪ್ರದೇಶಗಳಿಗೆ ಶಾಸಕ ಶರಣು ಸಲಗರ ಭೇಟಿಯನ್ನ ನೀಡಿದ್ದಾರೆ. ಕಟಾವಿಗೆ ಬಂದಿದ್ದಂತಹ ಉದ್ದು, ಹೆಸರು ಬೆಳೆ ಹಾನಿಯಾಗಿದೆ. ಸರ್ಕಾರ ನೆರವಿಗೆ ಬರ್ತಿಲ್ಲ ಅಂತ ಹೇಳಿ ಶರಣು ಸಲಗರ ಕಿಡಿಕಾರಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಿರಂತರ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿರುವಂತಹದ್ದು. ಬೆಳೆಹಾನಿ ಪ್ರದೇಶಗಳಿಗೆ ಶಾಸಕ ಶರಣು ಸಲಗರ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಟಾವಿಗೆ ಬಂದಿದ್ದಂತಹ ಉದ್ದು, ಹೆಸರು ಬೇಳೆ ಹಾನಿಯಾಗಿದೆ. ಸರ್ಕಾರ ನೆರವಿಗೆ ಬರ್ತಿಲ್ಲ ಅಂತ ಹೇಳಿ ಶರಣು ಸಲಗರ ಕಿಡಿಕಾರಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಸತತವಾಗಿ ಸುರಿಯುತ್ತಿದ್ದಂತಹ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಕಟಾವಿಗೆ ಬಂದಿದ್ದಂತಹ ಉದ್ದು, ಹೆಸರು ಬೇಳೆ ಹಾನಿಯಾಗಿದೆ. ಬೆಳೆಹಾನಿ ಪ್ರದೇಶಗಳಿಗೆ ಶಾಸಕ ಶರಣು ಸಲಗರ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ರೈತರಿಗೆ 100 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ನೋಡ್ಲತ್ತಾರ, ಅಲ್ಲಿಂದೆಲ್ಲ ಮಂತ್ರಿಗಳು ಬಂದು ನೋಡ್ಲತ್ತಾರ. ನಮ್ಮ ಭಾಗದ ಮಂತ್ರಿಗಳಿಗೆ ಏನಾಗ್ಯದ, ಒಬ್ಬರು ಯಾಕೆ ಬರ್ತಾ ಇಲ್ಲ, ಸಂಬಂಧಪಟ್ಟಂತ ಸಚಿವರು ಯಾಕೆ ಬರ್ತಾ ಇಲ್ಲ, ಕಂದಾಯ ಸಚಿವರು ಯಾಕೆ ಬರ್ತಾ ಇಲ್ಲ, ಕೃಷಿ ಮಂತ್ರಿಗಳು ಯಾಕೆ ಬರ್ತಾ ಇಲ್ಲ, ಅದು ನನ್ನ ಪ್ರಶ್ನೆ ಇದೆ. ನಾವು ನೋಡಿರಬಹುದು
ನನಗೆ ಈಗಾಗಲೇ ಹಾವು ಕೂಡ ನನಗೆ ಹಾಯ್ದು ಹೋಗಿದ್ದು. ಸ್ವಲ್ಪ ಈ ಕಡೆ ಸರಿ, ನನಗೆ ಜಸ್ಟ್ ಹಾಯ್ದು ಟಚ್ ಮಾಡಿ ಹೋಯ್ತು ಹಾವು. ನಾನು ನೋಡಿದ್ರೆ ಸಂಪೂರ್ಣ ನೀವು ನೋಡಿದ್ರೆ ಈ ನೀರೊಳಗೆ ನಿಂತರ ನನಗೊಂದು ಹಾವು ಅಗ್ದಿ ಧಾರಾಳವಾಗಿ ಹಾಯ್ದು ಹೋಯ್ತು. ನನಗೇನು ಭಯ ಇಲ್ಲ. ನನಗೆ ತೋರಿಸ್ಬೇಕು ನನ್ನ ಜನರು ರೈತರು ಯಾವ ಕಷ್ಟದಾಗ್ರ ಅಂತೇಳಿ. ನಂಗೆ ಎಷ್ಟೋ ಜನ ನಾನು ಮಾತಾಡ್ತಕ್ಕಂಥ ಸಮಯದಲ್ಲಿ ಒಳಗೆ ಹೋಗ್ಬೇಡಪ್ಪ, ಹಾವು ಬಿ ಬರ್ಬೋದು, ಏನು ಬರ್ಬೋದು, ಇವನು ಮೊಸಳಿನೂ ಬರ್ತಾವ ಇಂಥ ಸಮಯದೊಳಗೆ ಅಂತ ಹೇಳ. ನನಗೇನು ಚಿಂತೆ ಇಲ್ಲ. ನನ್ನ ಭಾಗದ ರೈತರ ಜನರ ಆಶೀರ್ವಾದದ. ನನಗೆ ಹಾವೇನು ಮೊಸಳೇನು ಏನು ಮಾಡಲ್ಲ ಅಂತಕ್ಕಂಥ ನನಗೆ ಆತ್ಮವಿಶ್ವಾಸ. ನಾನು ಪ್ರಯತ್ನ ಮಾಡ್ತೇನೆ ನನ್ನ ರೈತರಿಗೆ ಉಳಿಸಲಿಕ್ಕಾಗಿ. ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ನಾನು ಹಾವು ನನಗೆ ಹೋಗಿ ಹತ್ಕೊಂಡು ಮುಂದೆ ಹೋದ್ರೂ ಕೂಡ ನಾ ಇಲ್ಲಿಂದ ಹೊರಗೆ ಬರಲಾಗಿನಿ.